ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ನಮಸ್ಕಾರ ಎಲ್ಲರಿಗೂ. ಹ್ಯಾಪಿ ದುರ್ಗಾಷ್ಟಮಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸೊ ಇವತ್ತು ದುರ್ಗಾಷ್ಟಮಿ ಇರೋದು, ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಪೂಜೆ ರೂಮಿಂದನೇ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ವ್ಲಾಗಲ್ಲಿ ನಿಮಗೆ ಫುಲ್ ದೇವರನ್ನೇ ನೋಡೋದಿರುತ್ತೆ. ಸೊ ದೇವರಿಗೆ ನಾನು ಫುಲ್ ಡೇ ಬೆಳಗ್ಗೆಯಿಂದ ನೈಟ್ ಗಂಟೆ ಏನೇನು ಕೆಲಸ ಮಾಡ್ತೀನಿ, ಇವತ್ತಿನ ಡೇ ಹೇಗೆ ಹೋಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಂಗಳವಾರದ ಬ್ಲಾಗು. ಸೊ ನಿಮಗೆ ಬುಧವಾರ ಅಪ್ಲೋಡ್ ಆಗುತ್ತೆ. ಸೊ ಮತ್ತು ಆಯುಧ ಪೂಜೆದು ಆರ್ಥಿಕ ಶುಭಾಶಯಗಳು ಅಂತ ಕೂಡ ಹೇಳ್ತೀನಿ. ದೇವರು ನಿಮಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇರೋದು. ನಿಮ್ಮ ಮನಸ್ಸಲ್ಲಿ ಏನೇ ವಿಶ್ ಇದ್ರೂ ಬೇಗ ನೆರವೇರಿಸೋ ಥರ ಮಾಡು ತಾಯಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಸೊ ಫಸ್ಟು ದೇವ್ರ ಮನೆ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಎಲ್ಲ ದೇವ್ರನ್ನ ತೆಗೆದುಬಿಟ್ಟು ಫುಲ್ ಪೂಜಾ ರೂಮನ್ನು ಡೀಪ್ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಸೊ ದೇವರೆಲ್ಲ ನಾನು ಪಿತಾಂಬರಿಯಿಂದ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ತುಂಬ ಹಾರ್ಡ್ ವಾಟರ್ ಇದೆ, ಅದರಿಂದ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಬೇಗ ಕಪ್ಪು ಬಂದುಬಿಡುತ್ತೆ, ಬೇಗ ಕಪ್ಪಾಗಿ ಕಾಣಿಸೋ ಥರ ಆಗುತ್ತೆ. ಸೊ ನಾನು ಒಂದು ದಿವಸ ವಾಶ್ ಮಾಡಿ 2 ದಿವಸ ಇಡ್ಬೋದು ಅಷ್ಟೇ. ಮತ್ತು 3ನೇ ದಿನಕ್ಕೆ ನಾನು ಕಂಪಲ್ಸರಿ ತೆಗೆದು ಮತ್ತೆ ವಾಶ್ ಮಾಡಿಕೊಳ್ಳೇಬೇಕು. ಆ ಥರ ಸಿಚುವೇಶನ್. ತುಂಬ ಹಾರ್ಡ್ ವಾಟರ್ ಇದೆ, ತುಂಬ ರಫ್ ವಾಟರ್ ಇದೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಯಾರಾದರೂ ನನ್ನದು ವೀಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋಸ್ ಮಾಡಿದಾಗ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ 1 ಸೆಕೆಂಡ್ ಥ್ಯಾಂಕ್ ಯು ಅಂತಲೇ ಹೇಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ದೇವರನ್ನು ನಾನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ನಾನು ಬಿಸ್ಲರಿ ವಾಟ್ರಿಂದ ದೇವರನ್ನು ತೊಳ್ಕೊತೀನಿ. ಯಾಕಂದರೆ ಹಾಡಲ್ವಾ, ಅದಕ್ಕೋಸ್ಕರ ಅಂತ ಸ್ವಲ್ಪ ಬಿಸ್ಲರಿ ವಾಟ್ರಿಂದ ಹಾಕಿ ತೊಳ್ಕೊಂಡ್ರೆ 1-2 ಡೇಸ್ ಆದರೂ ಚೆನ್ನಾಗಿರುತ್ತೆ ದೇವರೆಲ್ಲ ನೋಡೋಕ್ಕೆ ಅನ್ನೋದು ರೀಸನ್ಗೋಸ್ಕರ ನಾನು ಸಿಂಪಲ್ಲಾಗಿ ಪೂಜೆನ ಎಲ್ಲ ರೆಡಿ ಮಾಡ್ಕೊಂಡಿಟ್ಬಿಟ್ಟು ಇವಾಗ ದೇವರ ಹತ್ರ ದೀಪನ ಅಂಟಿಸೋದಿತ್ತು ಅಷ್ಟೇ. ಸೊ ದೀಪನ ಅಂಟಿಸ್ಬಿಟ್ಟು ನಾನು ಪೂಜೆನ ರೆಡಿ ಮಾಡ್ಕೊಂಡ್ಬಿಟ್ಟು ಅಗರಬತ್ತಿ ಎಲ್ಲ ಹಚ್ಚಿ ನಾನು ಆರತಿಗೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ನೋಡಿ, ನನ್ನ ಪೂಜೆ ಹೇಗೆ ಇರುತ್ತೆ, ಡೈಲಿನೇ ನಾನು ಇದೇ ಥರನೇ ಮಾಡೋದು. ಇವತ್ತೇ ಅಂತಲ್ಲ, ನನ್ನ ರೆಗ್ಯುಲರ್ ರೂಟೀನೇ ನಮ್ಮದು ಇದೇ ಥರ ಇರುತ್ತೆ ದೇವ್ರ ಪೂಜೆ ಮಾಡೋದು. ಸೊ ಎಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದೇ ಇರುತ್ತೆ. ಮತ್ತು ನಾವು ಪೂಜೆ ಮಾಡೋ ಗಂಟ ಊಟ ತಿನ್ನೋಕ್ಕೂ ಆಗಲ್ಲ, ಯಾಕಂದರೆ ಅದು ಸ್ಟಾರ್ಟಿಂಗಿಂದ ಒಂದು ನಮಗೆ ಬಂದಿರೋದು. ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಆದಮೇಲೆ ಟಿಫನ್ ತಿನ್ನಬೇಕು ಅನ್ನೋ ಥರ ಒಂದು ನಂಬಿಕೆ ನಮಗೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀವಿ. ಅದು ಆವಾಗಿಂದ ಹ್ಯಾಬಿಟ್ ಹಾಗೇ ಆಗಿದೆ ನಮಗೆ. ಸೊ ಏನೇ ಇದ್ರೂ ಟೀ ಮಾತ್ರ ಕುಡಿತೀವಿ, ಇಲ್ಲ ಅಂತಂದರೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೋತೀವಿ. ಸೊ ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಬೇರೆ ಆಗಿತ್ತು. ಬೆಳಗ್ಗೆನ ಟಿಫನ್ಗೆ ಅಂತ ಮ್ಯಾಗಿ ಮಾಡಿದ್ದು. ಇವತ್ತು ನಮ್ಮದು ಉಪವಾಸ ಬೇರೆ ಇತ್ತಲ್ವಾ. ಸೊ ಮಂಗಳವಾರ ನಾವು ಉಪವಾಸ ಉಪವಾಸ ಇತ್ತು. ನಾನೇನು ಊಟ ತಿನ್ನೋಷ್ಟು ಇರಲಿಲ್ಲ, ಅದಕ್ಕೋಸ್ಕರ ಮಾರ್ನಿಂಗೇ ನಾನು ಸ್ವಲ್ಪ ಮ್ಯಾಗಿನ ಮಾಡಿದ್ದೆ. ಹಸ್ಬೆಂಡ್ ಎಲ್ಲ ತಿನ್ಕೊಂಡಿದ್ರು. ಸೊ ಮಧ್ಯಾಹ್ನ ಟೈಮಲ್ಲಿ ನಾನು ಚಪಾತಿ ಮಾಡಿಕೊಡ್ತೀನಿ ಅಂತ ಮಧ್ಯಾಹ್ನಕ್ಕೆ ನಾನು ಚಪಾತಿನ ಮಾಡಿದೆ. ಇವತ್ತು ತುಂಬ ಅಂದರೆ ತುಂಬ ಹೆವಿ ಕೆಲಸ ಇತ್ತು. ಎಲ್ಲ ಕೆಲಸ ಇವತ್ತು ಒಂದೇ ಸರಿ ಮಾಡಲೇಬೇಕು, ಆ ಥರ ಇತ್ತು. ಸೊ ಅದಕ್ಕೋಸ್ಕರ ಅಂತ ಬೇಗ ಹಸ್ಬೆಂಡ್ಗೆ ಚಪಾತಿನ ಮಾಡಿ ಊಟಕ್ಕೆ ಕೊಟ್ಟೆ. ಸೊ ಊಟಕ್ಕೆ ಕೊಟ್ಟೋದಾದಮೇಲೆ ಅವ್ರ ಡ್ಯೂಟಿಗೆ ಹಾಫ್ ಡೇ ಮಧ್ಯಾಹ್ನ ಮೇಲಿತ್ತು ಡ್ಯೂಟಿ, ಅವ್ರಿಗೋಸ್ಕರ ಅವ್ರು ಹೋದರು 3 ಗಂಟೆಗೆ. ಸೊ 3 ಗಂಟೆ ಆದಮೇಲೆ ನಾನು ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು, ಇದು ಸ್ಪೆಷಲ್ ರೆಸಿಪಿ ಅಂತಲೇ. ಕಂಪಲ್ಸರಿ ದುರ್ಗಾಷ್ಟಮಿಗೆ ನಾವು ಈ ಡಿಶ್ ಮಾಡಲೇಬೇಕು ಅಂತ ರೂಲ್ಸ್ ಇದೆ ನಮಗೆ. ಅದಕ್ಕೋಸ್ಕರ ಅಂತ ಆ ಡಿಶ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 1 ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೆ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿ ಅದನ್ನು ಇದು ಮಾಡಿಬಿಟ್ಟು, ಹಾಗೆ 1 ಕಪ್ಪು ಹಿಟ್ಟಿಗೆ ನಾನು 2 ಕಪ್ಪು 1.5 ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡ್ಬಿಟ್ಟು ಬಿಸಿ ನೀರನ್ನು ಹಾಕಿ ಕರಗಿಸ್ತಾ ಇದ್ದೀನಿ. ಸೊ ಕರಗಿಸಿ ಚೆನ್ನಾಗಿ ಅದು ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು, ನಾವು ನೀರು ಹಾಕೋದು ಚಪಾತಿ ಹೇಗೆ ಹಿಟ್ಟು ಮಿಕ್ಸ್ ಮಾಡ್ತೀವಲ್ವ, ಆ ಥರ ನಾವು ಚಪಾತಿ ಹಿಟ್ಟು ಥರನೇ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ನಾವು ನೀರು ಹಾಕೋ ಜಾಗದಲ್ಲಿ ಇದು ಬೆಲ್ಲದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿ ಈ ಥರ ಚಿಕ್ಕದಾಗಿ ಸ್ವೀಟ್ ಪೂರಿ ಥರ ನಾವು ಮಾಡಬೇಕು. ಇದಕ್ಕೆ ಈ ಕಡೆ ಎಲ್ಲ ಏನಂತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಕಡ್ಕಣಿ ಅಂತ ಈ ಥರ ಹೇಳ್ತಾರೆ, ಈ ಕಡೆ ಎಲ್ಲ ಸ್ವೀಟ್ ಪೂರಿ ಅಂತಾರೆ. ಸೊ ನಾನು ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಕಣಿ ಅಂತಲೇ ಹೇಳೋದು. ಇದು ನಮಗೆ ಇವತ್ತಿನ ದಿವಸ ನಾವು ದೇವರಿಗೆ ಅಂತಲೇ ಇದನ್ನು ನೈವೇದ್ಯನ ಮಾಡಿ ನಾವು ಕಂಪಲ್ಸರಿ ಕರ್ಜಿಕೆ ಆಗಿರ್ಬೋದು, ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಇದನ್ನು ಮಾಡಿಬಿಟ್ಟು ನಾವು ದೇವರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಬೇಕು. ಇವತ್ತಿನ ದಿವಸದಲ್ಲಿ ನಾವು ಕಂಪಲ್ಸರಿ ನಾವು ಮಾಡಲೇಬೇಕು ಆ ಥರ.
ಅದಕ್ಕೋಸ್ಕರ ಅಂತ ನಾನು ಅದೇ ಥರ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನೋಡಿ. ಈ ಥರ ರೌಂಡಾಗಿ ಪೂರಿನ ಮಾಡ್ಕೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಸೊ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಈ ಥರ ನಮಗೆ ಫೈನಲಾಗಿ ಬರುತ್ತೆ. ಒಂಥರ ಹಪ್ಪಳ ಥರ, ಸ್ವೀಟ್ ಹಪ್ಪಳ ತಿನ್ನೋದು ಹೇಗಿರುತ್ತಲ್ವ ಆ ಥರನೇ ಟೇಸ್ಟ್ ಬರುತ್ತೆ. ನಿಮ್ಗೆ ಇಷ್ಟ ಆಗ್ಬೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದೇ ಒಂದು ಬಟ್ಲಷ್ಟು ತೊಗೊಂಡ್ಬಿಟ್ಟು ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ಹಾಡೇನಿಲ್ಲ. ಸೊ ಮಕ್ಳಿಗೆ ಕೂಡ ಹಪ್ಪಳ ತಿಂದಿರೋ ಥರ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಂದು ನಮ್ಮ ಅತ್ತೆ ಮನೇಲಿ, ಅಂದರೆ ನನ್ನ ಗಂಡನ ಮನೇಲಿ ಪೂಜೆ ಈ ಥರ ಮಾಡ್ತೀವಿ ನಾವು ಊರಲ್ಲೆಲ್ಲ. ಸೊ ಘಟಸ್ಥಾಪನೆ ಅಂತ ಹೇಳಿದ್ನಲ್ವ ನಾನು. ಘಟಸ್ಥಾಪನೆ ಅಂದರೆ ಇದೇ ಥರ ಎಲ್ಲ ಧಾನ್ಯನ ಹಾಕಿಬಿಟ್ಟು ಮಣ್ಣಲ್ಲಿ ಹಾಕಿಬಿಟ್ಟು ಸಸಿ ಬಿಡೋದು ಅಂತ ಹೇಳ್ತಾರಲ್ವ, ಆ ಥರ. ಇವಾಗ ನಾನೇನು ಸ್ವೀಟ್ ಪೂರಿ ಮಾಡಿದ್ದಲ್ವ, ಅದು ಮೇಲ್ಗಡೆ ಕಟ್ಟಿದಾರಲ್ಲ, ಅದು ಮೇಲ್ಗಡೆ ಕಟ್ಟೋಗೋಸ್ಕರನೇ ಇವತ್ತಿನ ದಿವಸ ಸ್ವೀಟ್ ಪೂರಿನ ನಾವು ಮಾಡ್ಬೋದು. ಸೊ ಮಾಡಲೇಬೇಕು. ಈ ಥರ ನಮ್ಮ ಅತ್ತೆ ಮನೇಲಿ ಈ ಥರ ಪೂಜೆ ಮಾಡ್ತಾರೆ. ನಮ್ಮ ಅತ್ತೆ ಮನೇಲಿ ಫುಲ್ 9 ಡೇಸ್ ತುಂಬ ನೇಮ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ವಾರ್ಗಿತ್ತಿ. ಬಟ್ ವರ್ಷ ನಮ್ಗೆ ಹೋಗೋಕ್ಕೆ ಆಗಲ್ಲ. ಎಷ್ಟು ಹೋಗಬೇಕು ಅಂತ ಅನ್ಕೋತೀವಿ, ಬಟ್ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ನಾವಿರೋದು ಬೆಂಗಳೂರಲ್ಲಿ. ಸೊ ಬೀದರ್ಗೆ ಹೋಗೋಕ್ಕಾಗಲ್ಲ. ಸೊ ಏನೇ ಇದ್ರೂ ನಾವು ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಮಾಡ್ತಾರೋ ಅದನ್ನೆಲ್ಲ ನಾವು ಇಲ್ಲಿ ಮಾಡ್ತೀವಿ. ಬಟ್ ಇದು ದೇವ್ರು ಮಾತ್ರ ಕೂಡಿಸೋದೆಲ್ಲ ಅತ್ತೆ ಎಲ್ಲ ಇದ್ದಾರಲ್ವ, ಅತ್ತೆ ಎಲ್ಲ ಮಾಡ್ಕೋತಾರೆ. ಅವ್ರು ಪ್ರತಿಯೊಂದನ್ನು ನಮಗೆ ಈ ಥರ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ನೋಡಿ ಅಂತ ಫೋಟೋ ಹಾಕ್ತಾರೆ, ವಿಡಿಯೋ ಮಾಡಿ ಹಾಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ವಾರ್ಗಿತ್ತಿ ವಿಡಿಯೋ ಮಾಡಿ ಹಾಕಿದ್ಲು, ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಆದಮೇಲೆ ಸಾಯಂಕಾಲ ಟೈಮ್ ಆಗಿತ್ತು. ಸೊ ಸಾಯಂಕಾಲ 5 ಗಂಟೆ ಆಗಿತ್ತು. ಸೊ 5 ಗಂಟೆಗೆ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮತ್ತೆ ದೇವರಿಗೆ ದೀಪನ ಅಂಟಿಸ್ತಾ ಇದ್ದೀನಿ. ಸೊ ದೇವರಿಗೆ ದೀಪನ ಅಂಟಿಸ್ಬಿಟ್ಟು ನಾನು ಇಲ್ಲಿ ಇವಾಗ ನಾನು 5 ಡೇಸು ಇಲ್ಲಾಂದರೆ 9 ಡೇಸು ಈ ಥರ ಆದರೂ ದೇವರಿಗೆ ನಾನು ದುರ್ಗಾಮಾತೆ, ಗ್ರಾಮ ದೇವತೆ ಇರ್ತಾರಲ್ವ, ಅವರಿಗೆ ನಾನು ಲಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೆ. ವರ್ಷ 9 ದಿನ ಹಚ್ತಾ ಇದ್ದೆ. ಬಟ್ ಈ ವರ್ಷ ಆಗಲೇ ಇಲ್ಲ ನನಗೆ ಹಚ್ಚೋಕ್ಕೆ. ಅದಕ್ಕೋಸ್ಕರ ಅಂತ ನಾನು ಇವಾಗ ಹೋಗೋಣ, ಜೋಡಿಲಿ 2 ದಿವಸ ಆದರೂ ಹಚ್ಚೋಣ, ಇವತ್ತು ಮಂಗಳವಾರ ಬುಧವಾರ 2 ದಿವಸ ಆಗುತ್ತೆ, ಸೊ ಹಚ್ಚೋಣ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಪೂಜೆನ ಮಾಡಿ ದೇವರಿಗೆ ದೀಪನ ಅಂಟಿಸ್ಬಿಟ್ಟು ಸರಿ ಬಾಗಿಲಿಗೂ ನಾನು ಪೂಜೆ ಮಾಡಬೇಕಾಗಿತ್ತು. ಬಾಗಿಲಿಗೆ ಕೂಡ ನೀರೆಲ್ಲ ಹಾಕಿ ತೊಳೆದ್ಬಿಟ್ಟು ರಂಗೋಲಿನ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಾಗಿಲಿಗೆ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು. ಅಕ್ಕ ಬಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗೋದು ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾನು ಬೇಗ ಪೂಜೆನ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಮಕ್ಕಳಿಗೆಲ್ಲ ಒಂದು ಗ್ಲಾಸ್ ಬಿಸಿ ಹಾಲನ್ನು ಮಾಡಿ ಕೊಟ್ಬಿಟ್ಟೆ. ಅವ್ರು ನೀವು ಕೂತ್ಕೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಇಲ್ಲೇ ಕೂತ್ಕೊಂಡಿದ್ರು. ಸೊ ನಾನು ಬೇಗ ನನ್ನ ಅಕ್ಕನ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಮನೇಲೆಲ್ಲ ಆರತಿಗೆ ಎಲ್ಲ ಆಯಿತು. ಮನೇಲೆಲ್ಲ ಆರತಿಗೆನ ಮಾಡಿಬಿಟ್ಟು ನನ್ನ ಮಗ ತೆಗೆದಿದ್ದಾನೆ ವಿಡಿಯೋ. ನಾನು ಮಾಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ತೆಗಿತಾ ಇದ್ನು ಅವನು. ಸೊ ನಾನು ಯಾವುದೇ ಥರ ಎಡಿಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಅವನು ಹೇಗೆ ಬರುತ್ತೋ ಆ ಥರ ತೆಗೆದಿದ್ದಾನೆ. ನಾನು ಕೂಡ ಅದೇ ಥರ ಇಟ್ಟಿದ್ದೀನಿ. ಸೊ ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾರು. ಸೊ ನಾನು ದೇವರಿಗೆಲ್ಲ ನಮಸ್ಕಾರ ಮಾಡಿ ಬಾಗಿಲಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅಕ್ಕ ಬಂದರು ಅಷ್ಟರಲ್ಲಿ. ಸೊ ಅಕ್ಕ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋದ ತಕ್ಷಣ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಹೋಗಿದ್ದೆ. ಇಲ್ಲಿ ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ದೆ. ನಾನು ಲೆಮನ್ ಎಲ್ಲ ಕಟ್ ಮಾಡಿಕೊಂಡು ಹೋಗಿ ಆರತಿಗೆ ರೆಡಿ ಮಾಡೋದಿಷ್ಟು ಅಷ್ಟೇ. ಸೊ ತಟ್ಟೆನ ರೆಡಿ ಮಾಡ್ಕೊಂಡ್ಬಿಟ್ಟು ಹೂವನ್ನೆಲ್ಲ ಇಟ್ಬಿಟ್ಟು ದೀಪ ಅಂಟಿಸ್ತಾ ಇದ್ದೀನಿ. ಸೊ ನನ್ನ ಜೊತೆಯಲ್ಲಿ ನಿಮಗೂ ಕೂಡ ದೇವ್ರನ್ನ ತೋರಿಸ್ತೀನಿ, ದೇವ್ರು ಹೇಗಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾನು ದೀಪನ ಅಂಟಿಸ್ತಾ ಇದ್ದೀನಿ. ಇಲ್ಲಿ ದೀಪನ ಅಂಟಿಸಿ ನಾನು ಹೇಗೆ ಪ್ರೇಯರ್ ಮಾಡ್ತೀನೋ ಅದೇ ಥರ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಪ್ರೇಯರ್ ಮಾಡ್ತೀನಿ. ಸೊ ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ದೇವರಿಗೆ ಆರತಿನ ಮಾಡ್ಕೋತೀನಿ ಫಸ್ಟಾಗಿ. ಸೊ ಆರತಿ ಮಾಡ್ಕೊಂಡ್ಬಿಟ್ಟು ನಿಮಗೆ ದೇವ್ರು ಹೇಗಿದ್ದಾರೆ, ತಾಯಿ ಹೇಗೆ ಕಾಣಿಸ್ತಾ ಇದ್ದಾಳೆ ಇವತ್ತು. ತಾಯಿದ ಬಣ್ಣ ಬಂದುಬಿಟ್ಟು ಇವತ್ತು ಪಿಂಕ್ ಕಲರು, ದುರ್ಗಾಷ್ಟಮಿಯ ದೇವಿಯ ಬಣ್ಣ ಇವತ್ತು ಪಿಂಕ್ ಕಲರು. ಸೊ ಪಿಂಕ್ ಕಲರಾಗಿ ಸ್ಯಾರಿನ ಉಡಿಸ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು. ಸೊ ನಾನು ಆರತಿಗೆಲ್ಲ ಮಾಡಿಬಿಟ್ಟು ನಾನು ನನ್ನ ಅಕ್ಕ ಎಲ್ಲ ಸೇರಿಬಿಟ್ಟು ಆರತಿನ ಮಾಡಿ ಆರತಿಗೆ ಬೆಳಗ್ಬಿಟ್ಟು ನಾನು ದೇವ್ರ ಹತ್ರ ಒಂದು 10 ಮಿನಿಟ್ ಕೂತ್ಕೊಂಡೆ ನೆಮ್ಮದಿಯಿಂದ. ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಕಣ್ಣು ತುಂಬಿಸ್ಕೊಂಡು ಬಂದೆ. ನೋಡಿ ನೀವು ಕೂಡ ಹೇಗೆ ಕಾಣಿಸ್ತಾ ಇದ್ದಾರೆ ಅಮ್ಮನವ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ದೇವರಿಗೆಲ್ಲ ನೋಡೋದಾದಮೇಲೆ ಎದುರುಗಡೆನೇ ಆಂಜನೇಯನ ಟೆಂಪಲ್ ಇತ್ತು. ಸರಿ ಓಪನ್ ಇದೆ ಅಲ್ವಾ, 6 ಗಂಟೆ ಆಗಿದೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬಂದೆ. ಬಟ್ ಓಪನ್ ಏನೋ ಆಗಿತ್ತು, ಬಟ್ ಮೇನ್ ಡೋರ್ ಓಪನ್ ಮಾಡಿರಲಿಲ್ಲ. ಸೊ ಒಳಗಡೆ ಬಂದು ಸುಮ್ಮನೆ ದೂರಿಂದ ನಮಸ್ಕಾರ ಮಾಡ್ಕೊಂಡು ಹೋಗೋ ಥರ ಅಂತ ಮಾಡಿದರು. ಇನ್ನೂ ಟೈಮ್ ಇತ್ತು ಅವರಿಗೆ, ಅದಕ್ಕೋಸ್ಕರ ಓಪನ್ ಮಾಡಿರಲಿಲ್ಲ.
ಸೊ ಹಾಗೆ ಒಳಗಡೆ ಹೋಗಿ ದೂರಿಂದನೇ ನಮಸ್ಕಾರ ಮಾಡಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ಬಿಟ್ಟು ಫುಲ್ ಆಂಜನೇಯನ ಟೆಂಪಲ್ ತೋರಿಸ್ತಾ ಇದೆ. ಔಟ್ಸೈಡಿಂದ ತೋರ್ಸೋಕ್ಕಾಗಿಲ್ಲ, ಒಳಗಡೆ ಮಾತ್ರ ತುಂಬ ದೊಡ್ಡದಾಗಿದೆ. ಹುಣ್ಣಿಮೆ ಬಂತು ಅಂದರೆ ಸಾಕು, ತುಂಬ ಅಂದರೆ ತುಂಬ ಜನ ರಶ್ ಇರ್ತಾರೆ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ತಾತ. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ಊಟ ಎಲ್ಲ ನನ್ನ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ಅನ್ನ ಸಾಂಬಾರಿತ್ತು, ಅದೇ ಬಿಸಿ ಮಾಡಿಬಿಟ್ಟು ಕೊಟ್ಟದಾದಮೇಲೆ ನೈಟು ಬಿಗ್ ಬಾಸ್ ಶೋ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ ಇವಾಗ. ಸೊ ಬಿಗ್ ಬಾಸ್ ನೋಡಿ ಮೆಹಂದಿನ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಬಂದು, ಮಮ್ಮಿ ನನಗೂ ಹಾಕಬೇಕು, ನೀನು ಹಾಕ್ಕೊಂಡ್ರೆ ಹೇಗೆ, ಅವ್ನಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ, ನಾನು ನೇಲ್ ಪಾಲಿಶ್ ಇಟ್ಕೊಂಡ್ರೆ ಅವ್ನು ಇಟ್ಕೋತಾನೆ, ಅವ್ನು ಮೆಹಂದಿ ಹಾಕ್ತಾಯಿದ್ರೆ ಅವನು ಹಾಕೋತೀನಿ ಅಂತ ಹೇಳ್ತಾನೆ. ಅವನಿಗೆ ತುಂಬ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋದು. ಅದಕ್ಕೆ ಫಸ್ಟು ಅವನಿಗೆ ಹೇಗೆ ಬರುತ್ತೋ ಆ ಥರ ನಾನು ಅವನಿಗೆ ಮೆಹಂದಿನ ಹಾಕಿಬಿಟ್ಟು ನಾನು ಕೂಡ ಹಾಕ್ಕೊಳ್ಳೋಕ್ಕೆ ಹೋದೆ. ಸೊ ನಾನು ಕೂಡ ಫೈನಲಾಗಿ ಹಾಕ್ಕೊಂಡ್ಬಿಟ್ಟು ಎಲ್ಲ ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ಒಳ್ಳೆ ಕಂಟೆಂಟಿಂದ ಬರ್ತೀನಿ. ಸಪೋರ್ಟ್ ಮಾಡಿ ಎಲ್ಲರೂ, ನಿಮ್ಮಿಂದನೇ ನಾವು ಅಂತಲೇ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ನನ್ನ ಜೊತೆ ಇರದೇ ಇರಬೇಕು ಯಾವಾಗಲೂ ಅಂತಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆ ಮತ್ತೆ ಇನ್ನೊಂದು ಸಾರಿ ಎಲ್ರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದಸರಾ. ಥ್ಯಾಂಕ್ ಯು ಸೋ ಮಚ್.